ಬೆಂಗಳೂರು, ನವೆಂಬರ್ 20. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕಫರ್ಟ್ ನೌಕರರಿಗೆ ಬಹು ನಿರೀಕ್ಷಿತ ಸಿಹಿ ಸುದ್ದಿ ಬಂದಿಟ್ಟಿದೆ. ಕಳೆದ 38 ತಿಂಗಳಿಂದ ಬಾಕಿ ವೇತನ ಪಾವತಿ ಇನ್ನು ಕೆಲವೇ ದಿನಗಳಲ್ಲಿ ಅರ್ಹ ನೌಕರ ಖಾತೆಗೆ ಜಮೆಯಾಗಲಿದೆ ಎನ್ನುವುದು ಮಾಹಿತಿ. 2020ರ ಜನವರಿಯಿಂದ ಶೇಕಡಾ 15ರಷ್ಟು ವೇತನ ಹೆಚ್ಚಳ ಘೋಷಣೆ ಆದರೂ ಹಣ ನೌಕರರ ಕೈಗೆ ಬಂದಿರಲಿಲ್ಲ. ಈ ಹಿಂಬಾಕಿಯ ಪಾವತಿಗೆ ಇದೀಗ ಸರ್ಕಾರ ಸಜ್ಜಾಗಿದೆ. ಮೇ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಾರಿಗೆ ನೌಕರರ ಸಂಘಗಳು ನಿರಂತರವಾಗಿ ಮನವಿ ಸಲ್ಲಿಸುತ್ತಿದ್ದು, ಇದೀಗ ಅವರ ಪ್ರಯತ್ನ ಫಲ ಕೊಡಲಿದೆ. ಮೂಲಗಳ ಪ್ರಕಾರ 12 ವಾರಗಳ ಒಳಗೆ ವೇತನದ ಬಾಕಿ ಹಣವನ್ನು ನೌಕರರ ಬ್ಯಾಂಕ್ ಖಾತೆಗೆ ಸರ್ಕಾರ ಜಮೆ ಮಾಡಲಿದೆ. ಇದೇ ಸರ್ಕಾರದಿಂದ ವರ್ಷಾಂತ್ಯಕ್ಕೆ ಭರ್ಜರಿ ಉಡುಗೆ ಎಂದೆನಿಸಬಹುದು. ಸಾರಿಗೆ ಸೇವೆ ನೀಡುತ್ತಿರುವ ನೌಕರರಿಗೆ ಈ ಭರಪೂರ ಸುದ್ದಿ ಖಂಡಿತವಾಗಿಯೂ ಪ್ರೇರಣೆಯ ಕನಸು ತುಂಬುವಂಥದ್ದು. ಅಧಿಕೃತ ಘೋಷಣೆಗೆ ಇನ್ನಷ್ಟು ದಿನ ಕಾಯಬೇಕಾದರೂ ರಾಜ್ಯ ಸರ್ಕಾರದ ನಿರ್ಧಾರ ನೌಕರರ ಮುಖದಲ್ಲಿ ಖುಷಿಯ ನಗು ತರಲಿದೆ.